ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನ್ನ ಲೈಫಲ್ಲಾಗಿರೋ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಬಗ್ಗೆ ತುಂಬ ಮಾತಾಡಬೇಕು ಅಂತ ವೀಡಿಯೋ ಮಾಡ್ತಿದ್ದೀನಿ. ಅದು 1 ಮಂತ್ ಆಫ್ಟರ್ ಸ್ವಲ್ಪ ರಿಲೀಫ್ ಆಗಿ ಆಚೆ ಬಂದು ವೀಡಿಯೋ ಮಾಡ್ತಾ ಇರೋದು ಇದು ಫಸ್ಟ್ ವೀಡಿಯೋ. ಈ ವಿಡಿಯೋ ಲಾಸ್ಟ್ ಸ್ಯಾಟರ್ಡೆ ಸಂಡೇದಾಗಿರುತ್ತೆ. ಸ್ವಲ್ಪ ಜನಕ್ಕೆ ಅವ್ರ ಜಾಗ ಇಲ್ಲಿ ಅಂತ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ ತಪ್ಪು ನಮ್ಮದೇ, ಯೋಗ್ಯತೆ ಮೀರಿ ಪ್ರೀತಿ ಕೊಟ್ಟಿದ್ದ ಬಗ್ಗೆ ಮಾತಾಡಬೇಕು. ಇಲ್ಲ ಮಾತಾಡ್ತೀನಿ, ಸ್ವಲ್ಪ ಪ್ರಾಕ್ಟಿಕಲ್ ಯೋಚನೆ ಮಾಡೋಣ, ಸ್ವಲ್ಪ ಪ್ರಾಕ್ಟಿಕಲ್ ಮಾತಾಡೋಣ. ಮೊದಲನೇದಾಗಿ ಒಂದೇನು, ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ. 1000 ಜನ 1000 ಥರ ಮಾತಾಡಿದ್ರು, ತುಂಬ ಕೇಳಿದೆ, ತುಂಬ ಎಲ್ಲರೂ ನೋಡಿದೆ, ತುಂಬಾ ಎಲ್ಲರೂ ಯೋಚನೆ ಮಾಡಿದ್ದೀನಿ. ತುಂಬ ಸಿಗ್ತಾರೆ ಎಲ್ಲರೂ, ಎಲ್ಲಿಗೂ ಹೋಗಲ್ಲ. ಒಂದಲ್ಲ ಒಂದು ದಿವಸ ನನ್ನ ಹತ್ರಕೊಂಡು ಬರಲೇಬೇಕು. ನಾನು ಯಾವ ಟೈಮ್ ಕೊಡಬೇಕು ಕೊಡ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಒಂದು ಮ್ಯಾಟರ್ ಹೇಳಿದೆ, ಅದನ್ನು ನೋಡ್ಕೊಂಡು 5 lakhs ಅಮೌಂಟ್ ಅಂತ. ಆಮೇಲೆ ನೋಡಿ ಇದು ವೀಡಿಯೋ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಮೊದಲಾಗಿ ನನ್ನ ಲೈಫ್ನೇ ನಾನು ನೋಡ್ಕೊತಾ ಇರುವಾಗ ಒಂದು ಬಟ್ಟೆ ಶನಿದಾಗಲಿ, ಒಂದು ಅಡುಗೆ ಮಾಡೋದಾಗಲಿ, ಪ್ರತಿಯೊಂದು A to Z ಯಾವುದೇ ಯಾರ ಹತ್ರ ನಮ್ಮ ಫ್ಯಾಮಿಲಿ ಹತ್ರ ನಮ್ಮ ಫಾದರ್ ಮದರ್ ಹತ್ರ ಮಾಡ್ತಾರೆ. 8 ವರ್ಷದಿಂದ ನಾನು ಬೆಂಗಳೂರಲ್ಲಿ ಬರುತ್ತೆ, ಅದಕ್ಕೆ ಇದೇ ಥರನೇ ಬರ್ತೀನಿ. ಹಿಂಗೆ ಇದ್ದೀನಿ. ಒಂದು ಬಟ್ಟೆ ಶನಿದಾಗಲಿ ಏನಾಗಲಿ ನಾನು ಎಲ್ಲ ಮಾಡ್ತಾ ಇರೋದು. ಬೇರೆ ಅವಶ್ಯಕತೆ ನನಗಿದೆಯಾ? ಇಲ್ಲ ಅಲ್ವಾ? ಯಾರ ಅವಶ್ಯಕತೆ ನನಗಿಲ್ಲ. ನನ್ನ ಪಡೆಗೆ ಇದ್ದರೆ ನಾನೇ ರಾಜ, ಯಾವನು ಕೇಳೋ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬದುಕೋ ಅವಶ್ಯಕತೆ ನನಗೂ ಇಲ್ಲ. ಇದು ಅವಳ ವಿಚಾರದಲ್ಲಿ ಹೇಳ್ತಾರೆ. ಅವಳೇ ದುಡ್ಡಿಗೋಸ್ಕರ ಅವನೇರೋ ಬ್ಯಾಂಡಲ್ಲಿ ಹುಡುಗಿರು ಸಪ್ಲೈ ಮಾಡ್ಕೊಂಡು ಹೀರೋನ ಮದುವೆ ಆಗಿರೋದು. ಅವಳಿಗೆ ಅಷ್ಟಿರ್ಬೇಕಿದ್ರೆ ನನಗೆ ಎಷ್ಟಿರಬೇಡ. ಇದುವರೆಗೂ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ನಿಯತ್ತಾಗಿ ಬದುಕೋ ಬಗ್ಗೆ ತುಂಬ ಜನ ಮಾತಾಡಿದ್ರು. ತುಂಬ ಜನ ಮಾತಾಡೋಂಗಿಲ್ಲ, ಯಾವನಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟು ಮಾತಾಡಿ ತಲೆ ಕೆಡಿಸ್ಕೊಳ್ಳಲ್ಲ. ಮಾತಾಡೋದಿಲ್ಲ. ಯಾವ ಬೋಳಿ ಮಗು ನಂತಿದ್ದಿಲ್ಲ, ಯಾವ ಬೋಳಿ ಮಗು ನನಗೆ ಯಾವನ್ನೂ 10 ರೂಪಾಯಿ ಕೊಟ್ಟಿಲ್ಲ. ಎಲ್ಲವನ್ನೂ ಇನ್ನೂ ನನ್ನ ಹತ್ರನೇ ತಿಂದಿದ್ದಾರೆ ತುಂಬ ಜನ. ಹೆಂಗಿರ್ತೀರಾ ಅಂದರೆ, ಬೆಂಗಳೂರಿಂದ ಬಂದಿದ್ಯಾ, ಪಾರ್ಟಿ ಕೊಡಿಸೋ, ನಿಮಗೆ ದುಡ್ಡಿಗೆ ಹಂಗೆ ಹಿಂಗೆ ಅಂತ ಮಾತಾಡೋಲ್ಲ. ಇವಾಗ ತುಂಬ ಮಾತಾಡಿದ್ರಾ, ಮಾತಾಡಿ, ಎಲ್ಲ ನೆನಪಿಟ್ಟಿದ್ದೀನಿ. ನೀವೆಲ್ಲಿ ಇಕ್ಬೇಕೋ, ಯಾವ ಜಾಗದಲ್ಲಿ ಇಕ್ಬೇಕೋ ಆ ಜಾಗದಲ್ಲಿ ಇಕ್ತೀನಿ. ನಾನು ತಿಳ್ಕೊಬಿಡಿ, ಎಲ್ಲರಿಗೂ ಅಷ್ಟೇ. ಯಾವನಿಗೂ 10 ರೂಪಾಯಿ ಇಲ್ಲ, 5 ರೂಪಾಯಿ ಇಲ್ಲ, ಯಾವನಿಗೂ ಏನೂ ಹೆಲ್ಪ್ ಮಾಡಲ್ಲ. ಇದ್ರೂ ಇಲ್ಲ ಅಂತಲೇ ಹೇಳ್ಬೇಕಿನ. ತುಂಬ ಕಲಿಸಿದ್ರೆ ತುಂಬ ಕಲ್ತೀನಿ, ಸಾಕು. ಯಾವನೇ ಬೋಳಿ ಮಕ್ಕಳು ದುಡ್ಡು ಖರ್ಚು ಮಾಡೋದ. ನಾವು ಅದೇ ದುಡ್ಡು ಇಟ್ಕೊಂಡು ಸೇಫ್ ಆಗಿದ್ದರೆ ನಾನು ಎಷ್ಟೋ ಮುಂದೆ 50 ಗಂಟೆ ತುಂಬ ಅರ್ಥ ಆಯ್ತು. ಇವಾಗ ಅದನ್ನು ನಾನು ಮಾಡಿಲ್ಲ. ಅವತ್ತು ಎಲ್ಲರಿಗೂ ಖರ್ಚು ಮಾಡ್ಕೊಂಡು ಅವ್ರು ನಮ್ಮವರು ಇವ್ರು ನಮ್ಮವರು ಖರ್ಚ್ಕೊಂಡು ನಾನಿಲ್ವಾ ಕಲಿಬೇಕು, ಕಲ್ತಿದ್ದೀನಿ, ಸಾಕು. ಎಲ್ಲರೂ ಕಲಿಸಿದ್ರೆ ಅದಕ್ಕೆ ಇವಾಗ ನೀವೆಲ್ಲ ಮಾತಾಡೋ ಅವಶ್ಯಕತೆ ನಾನು ಬಂದು ಇಟ್ಕೊಂಡೆ ನನ್ನ ಮುಂದೆ ಅಷ್ಟೇ ಆಗಿತ್ತು. ದುಡ್ಡಿಗೋಸ್ಕರ ಬೆಲೆ ಅಲ್ವಾ ಎಲ್ಲದಕ್ಕೂ, ದುಡ್ಡೇ ಮೇನು. ಇದುವರೆಗೂ ಅಲ್ಲ, ಇನ್ಮೇಲಿದೆ. ಹೇಳ್ಬಿಟ್ಟು ಮಾಡಲ್ಲ, ಮಾಡ್ಬಿಟ್ಟು ತೋರಿಸ್ತೀನಿ. ಇದೆಲ್ಲ ನೋಡಿ ನಾನು ಚೇಂಜ್ ಆಗಿರೋದು ಹೆಂಗೆ ಅಂದರೆ, ಒಳ್ಳೆಯವನಾಗಿ ನಿಯತ್ತಾಗಿ ಏನು ಸಾಧಿಸ್ತೀನಿ ನಾನು, ಏನೂ ಸಾಧಿಸಿಲ್ಲ. ದುಡ್ಡು ಮಾಡೋಣ, ದುಡ್ಡು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ದುಡ್ಡೇ ಮೇನು. ನಿಯತ್ತಾಗಿ ಇಟ್ಕೊಂಡೆ ದುಡ್ಡು ಮಾಡ್ತೀನಿ ಅಂದರೆ ಅದು ಆಗದೆ ಕೆಲಸ. ಅದಕ್ಕೂ ಮುಂಚೆ ಕಲಿಬೇಕು, ತುಂಬ ಕಲಿಬೇಕು ಜೀವನದಲ್ಲಿ. ಯಾವುದೇ ಆಗಲಿ, ಯಾವುದೇ ವಿಚಾರದಲ್ಲಾಗಲಿ, ನಾಲೆಡ್ಜಲ್ಲಾಗಲಿ, ಎಲ್ಲದರಲ್ಲೂ ಕಲಿಯೋಣ. ಒಂದೊಂದು ಟೆಕ್ನಿಕ್ಕು, ಒಂದೊಂದಾಗಲಿ, ಏನೇ ಆಗಲಿ ಕಲಿಬೇಕು, ಎಲ್ಲನೂ ಕಲಿಯೋಣ. ಇನ್ಮೇಲೆ ವೀಡಿಯೋ ಮಾಡೋ ಅವಶ್ಯಕತೆ ನನಗಿಲ್ಲ. ವೀಡಿಯೋ ಮಾಡಬೇಕು ಅನಿಸ್ತಿಲ್ಲ, ಸ್ಟಾಪ್ ಮಾಡಬೇಕು ಅಂತಿದ್ದೀನಿ. ಏನಾದ್ರು ನಿಮ್ಮ ಅಭಿಪ್ರಾಯ ಏನಿದೆ ಹೇಳಿ. ನನ್ನ ಹತ್ರ ಟೈಮ್ ಇಲ್ಲ, ಸ್ವಲ್ಪ ಜಾಸ್ತಿ ಬಿಸಿ ಆಗ್ತಾಯಿದ್ದೀನಿ ಲೈಫಲ್ಲಿ. ಅದಕ್ಕೋಸ್ಕರ ವೀಡಿಯೋ ಎಲ್ಲ ಸ್ಟಾಪ್ ಮಾಡ್ತೀನಿ. ಅವಾಗ ಟ್ರಿಪ್ಪು ಅದು ಇದು ಹೋದರೆ ವೀಡಿಯೋಸ್ ಇರುತ್ತೆ ಅಷ್ಟೇ. ಯಾರಿಗೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಂಡು ಯಾರಿಗೋಸ್ಕರ ಬದುಕೋ ಅವಶ್ಯಕತೆ ನನಗಿಲ್ಲ. ನನಗೋಸ್ಕರ ಬದುಕೋಣ, ನನಗೋಸ್ಕರ ಆರಾಮಾಗಿರೋಣ. ನಾನು ಎಂತೆಂಥವ್ರು ದುಡ್ಡಿಗೋಸ್ಕರ ಸೇಲ್ ಆಗ್ತಿದ್ದಾರೆ. ನಾವು ದುಡ್ಡು ಮಾಡ್ಕೊಂಡ್ರೆ ಎಲ್ಲನೂ ಮಾಡ್ಬೋದು. ದುಡ್ಡೇ ಮೀನಲ್ಲ, ದುಡ್ಡು ಮಾಡಬೇಕು. ಇದೇ ಲಾಸ್ಟ್ ವೀಡಿಯೋ ಆದರೂ ಆಗ್ಬೋದು. ಮುಂದೆ ಯಾವಾಗಲಾರು ವೀಡಿಯೋ ಮಾಡಬೇಕು ಅನಿಸಿದ್ರೆ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾರೋ ಹೋದ್ರು ಅಂತಲೂ ನಾನು ಬಿಡ್ತಿಲ್ಲ. ನನಗೆ ನನ್ನ ಲೈಫು ನೋಡಬೇಕು, ಇನ್ನು ನಾನು ದುಡ್ಡು ಮಾಡಬೇಕು, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀನಿ. ಅದಕ್ಕೋಸ್ಕರ ರೀಸನ್ ಇಷ್ಟೇ. ಇಸ್ಕೊಂಡ ಆಗಿದ್ದು ಒಂದು ಕೆಟ್ಟ ಮೆಮರೀಸ್ ಅಂತ ಅಂದ್ಕೊಂಡು ಎಲ್ಲನೂ ಬಿಟ್ಬಿಟ್ಟು ಮುಂದೆ ಹೋಗ್ತಾಯಿದ್ದೀನಿ ಅಷ್ಟೇ. ಏನು ಕೆಲಸ ಮಾಡ್ತೀನಿ, ಎಲ್ಲಿರ್ತೀನಿ, ಯಾವ ಕಡೆ ಇರ್ತೀನಿ, ಏನು ಮಾಡಬೇಕು ಹೇಳೋ ಅವಶ್ಯಕತೆ ಇನ್ಮೇಲೆ ನನಗಿರಲ್ಲ ಅಷ್ಟೇ.